ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ರಿಲೀಸ್ ಆದ ಮೂವಿ LIK ಸ್ಟೋರಿನ ನೋಡೋಣ. LIK ಅಂದ್ರೆ ಲವ್ ಇನ್ಶೂರೆನ್ಸ್ ಕಂಪನಿ ಅಂತ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ಫ್ಯೂಚರ್ ನ ತೋರಿಸ್ತಾರೆ. ಇಲ್ಲಿ 2040 ನಡೀತಿರುತ್ತೆ. ಇಲ್ಲಿ ನಮಗೆ ಸೂರ್ಯ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತನನ್ನ ಒಬ್ಬ ಹುಡುಗಿ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿರ್ತಾಳೆ. ಆದ್ರೆ ಆ ಹುಡುಗಿ ಸೂರ್ಯಗೆ ನಿನಗೆ ನನಗೆ ಕಂಪ್ಯಾಟಬಿಲಿಟಿ ಸೂಟ್ ಆಗ್ತಿಲ್ಲ ಅಂತ ಹೇಳಿ ಅವನನ್ನ ಬಿಟ್ಟು ಹೋಗಿರ್ತಾಳೆ. ಸೂರ್ಯ ಇದೇ ದುಃಖದಲ್ಲಿದ್ದಾಗ ಅವನಿಗೆ ಒಂದು ಐಡಿಯಾ ಬರುತ್ತೆ. ಆಗ ಅವನು ಲೈಕ್ ಎಂಬ ಒಂದು ಆಪ್ ನ ರೆಡಿ ಮಾಡ್ತಾನೆ. ಈ ಆಪ್ ಇಬ್ಬರು ವ್ಯಕ್ತಿಗಳ ನಡುವಿನ ಎಮೋಷನ್ಸ್ ಗಳನ್ನ ಟ್ರ್ಯಾಕ್ ಮಾಡ್ತಿರುತ್ತೆ ಮತ್ತು ಅವರ ಪ್ರೀತಿ ಎಷ್ಟು ಪರ್ಸೆಂಟ್ ಇದೆ ಅಂತ ತೋರಿಸ್ತಿರುತ್ತೆ. ಇನ್ನು ಮುಂದೆ ಹೋಗಿ ಇವರಿಗೆ ಯಾವೆಲ್ಲ ಸಮಸ್ಯೆ ಬರ್ಬೋದು ಮತ್ತು ಅದನ್ನ ಹೇಗೆ ನಿವಾರಿಸಬೇಕಂತ ಈ ಆಪ್ ಹೇಳ್ತಿರುತ್ತೆ. ಈಗ ಸೂರ್ಯ ತನ್ನ ಆಪ್ ಅಲ್ಲಿ ರಿಜಿಸ್ಟರ್ ಆದವರ ಜೊತೆ ಮಾತಾಡೋಕೆ ಒಂದು ಒಳ್ಳೆ ವಾಯ್ಸ್ ಗಾಗಿ ಹುಡುಕ್ತಿರ್ತಾನೆ. ಈತ ತುಂಬಾ ವಾಯ್ಸ್ ಗಳನ್ನ ಟ್ರೈ ಮಾಡ್ತಾನೆ, ಆದ್ರೆ ಯಾವುದು ಆತನಿಗೆ ಸೂಟ್ ಆಗ್ತಿರಲ್ಲ. ಹೀಗೆ ಸೂರ್ಯ ತುಂಬಾ ವಾಯ್ಸ್ ಗಳನ್ನ ಕೇಳ್ತಿದ್ದಾಗ ಅಲ್ಲಿ ವಾಸು ಬರ್ತಾನೆ. ವಾಸು ವಾಯ್ಸ್ ಸೂರ್ಯಗೆ ತುಂಬಾ ಲೈಕ್ ಆಗುತ್ತೆ. ಈ ವಾಸುನೇ ನಮ್ಮ ಮೂವಿಯ ಮೇನ್ ಲೀಡ್. ಇನ್ನು ಈ ಲೈಕ್ ಆಪ್ ನ ಯೂಸ್ ಮಾಡೋಕೆ 3 ಡಿವೈಸ್ ಗಳು ಬೇಕಾಗಿರುತ್ತೆ. ಒಂದು 360 ಡಿಗ್ರಿ ಕ್ಯಾಮ್ರಾ, ಅದನ್ನ ರಿಂಗ್ ಅಲ್ಲಿ ಸೆಟ್ ಮಾಡಿ ಕೊಡ್ತಾರೆ, ಮತ್ತು ಒಂದು ಇನ್ವಿಸಿಬಲ್ ಇಯರಿಂಗ್ ಮತ್ತು ಒಂದು ಫೋನ್. ಇಷ್ಟಿದ್ರೆ ಈ ಆಪ್ ನ ಈಸಿಯಾಗಿ ಯೂಸ್ ಮಾಡಬಹುದು. ಈ ಆಪ್ ಈಗ ತುಂಬಾ ಪಾಪ್ಯುಲರ್ ಆಗಿರುತ್ತೆ. ಸುಮಾರು 20 ಮಿಲಿಯನ್ ಪೀಪಲ್ ಇದನ್ನ ಯೂಸ್ ಮಾಡ್ತಿರ್ತಾರೆ. ಆದ್ರೆ ಈ ಆಪ್ ಇಂದ ಬರೋ ರಿಂಗ್ ಅಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇರುತ್ತೆ, ಅದು ಯಾವಾಗ್ಲೂ ಆನ್ ಆಗಿರುತ್ತೆ. ಸೊ ಇದರಿಂದ ಜನರ ಪ್ರೈವಸಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೂರ್ಯ ಮೇಲೆ ಕೇಸ್ ಬೀಳುತ್ತೆ. ಈಗ ಸೀನ್ ಕರುಣಾಕರ್ ಅನ್ನೋ ವ್ಯಕ್ತಿ ಕಡೆ ಶಿಫ್ಟ್ ಆಗುತ್ತೆ. ಈತ ಒಂದು ಇನ್ಸ್ಟಿಟ್ಯೂಟ್ ನ ನಡೆಸ್ತಿರ್ತಾನೆ. ಈ ಇನ್ಸ್ಟಿಟ್ಯೂಟ್ ತುಂಬಾ ನ್ಯಾಚುರಲ್ ಆಗಿರುತ್ತೆ. ಇಲ್ಲಿ ಯಾವುದೇ ಮೊಬೈಲ್ ಅಥವಾ ಇಂಟರ್ನೆಟ್ ನ ಯೂಸ್ ಮಾಡೋ ಹಾಗಿರಲ್ಲ. ಇಲ್ಲಿ ಎಲ್ಲಾ ಕಡೆ ಜಾಮರ್ ನ ಹಾಕಿರ್ತಾರೆ. ಇದರಿಂದ ಯಾರಿಗೂ ಮೊಬೈಲ್ ಯೂಸ್ ಮಾಡೋಕೆ ಪರ್ಮಿಷನ್ ಇರಲ್ಲ. ಇನ್ನು ಗೌರ್ಮೆಂಟ್ ಇಂಟರ್ನೆಟ್ ನಲ್ಲಿ ಯಾರಾದರೂ ಕೆಟ್ಟದಾಗಿ ಬಿಹೇವ್ ಮಾಡೋದಾಗ್ಲಿ ಕಾಮೆಂಟ್ ಮಾಡೋದಾಗ್ಲಿ ಮಾಡ್ತಿದ್ರೆ ಅಂತವರನ್ನ ಈ ನ್ಯಾಚುರಲ್ ಇನ್ಸ್ಟಿಟ್ಯೂಟ್ ಗೆ ಕಳಿಸ್ತಿರ್ತಾರೆ. ಗೌರ್ಮೆಂಟ್ ಇದನ್ನ ಪನಿಷ್ಮೆಂಟ್ ಸೆಂಟರ್ ಆಗಿ ಯೂಸ್ ಮಾಡ್ತಿರುತ್ತೆ. ಇನ್ನು ಕರುಣಾಕರ್ಗೆ ಪರ್ಸನಲ್ ಆಗಿ ಯಾವುದೇ ಇಂಟರ್ನೆಟ್ ಆಗ್ಲಿ ಸೋಷಿಯಲ್ ಮೀಡಿಯಾ ಆಗ್ಲಿ ಇಷ್ಟ ಇರೋದಿಲ್ಲ. ಆತ ಯಾವಾಗ್ಲೂ ಜನರು ನ್ಯಾಚುರಲ್ ಆಗಿ ಇರಬೇಕು, ಇಂತ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಳ್ಬಾರ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ವಾಸು ಇದೇ ಕರುಣಾಕರ್ ಮಗ ಆಗಿರ್ತಾನೆ. ಕರುಣಾಕರ್ಗೆ ತನ್ನ ಮಗ ಆಪ್ ಗಾಗಿ ವಾಯ್ಸ್ ಕೊಟ್ಟಿದ್ದಾನೆ ಅಂತ ಗೊತ್ತಿರಲ್ಲ. ಆದ್ರೆ ವಾಸು ವಾಯ್ಸ್ ತುಂಬಾ ಪಾಪ್ಯುಲರ್ ಆಗುತ್ತೆ. ತುಂಬಾ ಜನ ವಾಸು ವಾಯ್ಸ್ ಗಾಗಿನೇ ಆ ಆಪ್ ನ ಯೂಸ್ ಮಾಡ್ತಿರ್ತಾರೆ. ಈಗ ಸೂರ್ಯ ಕೂಡ ಮೀಡಿಯಾ ಮುಂದೆ ಬಂದು ವಾಸುನ ಹೊಗಳ್ತಾನೆ ಮತ್ತು ಅವನಿಗೆ ಥ್ಯಾಂಕ್ಸ್ ಹೇಳೋಕೆ ಅವನ ಒಂದು ಹೋರ್ಡಿಂಗ್ ನ ಹಾಕಿಸ್ತಾನೆ. ಈಗ ಎಲ್ಲರಿಗೆ ಲೈಕ್ ಆಪ್ ನಲ್ಲಿರೋ ವಾಯ್ಸ್ ವಾಸುದು ಅಂತ ಗೊತ್ತಾಗುತ್ತೆ. ಈಗ ಇದು ಕರುಣಾಕರ್ಗೂ ಗೊತ್ತಾಗುತ್ತೆ. ಈತ ತನ್ನ ಮಗ ಒಂದು ಆಪ್ ಗಾಗಿ ವಾಯ್ಸ್ ಕೊಡೋದೇನು ಅಂತ ಸೆಟ್ ಆಗ್ತಿರ್ತಾನೆ. ಆಕ್ಚುಲಿ ಕರುಣಾಕರ್ ಸೋಷಿಯಲ್ ಮೀಡಿಯಾಗೆ ಭಯಪಡೋದಕ್ಕೆ ಒಂದು ಕಾರಣ ಇರುತ್ತೆ. ಈತನಿಗೆ ಒಬ್ಬ ಮಗಳಿರ್ತಾಳೆ. ಆಕೆ ಹೆಸರು ಉಮಾ ಸಾತ್ವಿಕ್. ಆದ್ರೆ ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಉಮಾ ಸೆಲ್ಫಿ ಅಂತ ತನ್ನ ಹೆಸರನ್ನ ಚೇಂಜ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಿರ್ತಾಳೆ. ಇದರಿಂದ ಆಕೆ ತುಂಬಾ ಪಾಪ್ಯುಲರ್ ಆಗ್ತಾಳೆ. ಆದ್ರೆ ಆಕೆ ಎಲ್ಲಿ ಹೋದರೂ ವಿಡಿಯೋನೇ ಮಾಡ್ತಿರ್ತಾಳೆ. ಹೀಗೆ ಆಕೆ ವಿಡಿಯೋ ಮಾಡ್ತಾ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಒಂದು ಕಾರ್ ಬಂದು ಆಕೆಗೆ ಗುದ್ಬಿಡುತ್ತೆ. ಇದರಿಂದ ಆಕೆಗೆ ಬಲವಾದ ಪೆಟ್ಟು ಬೆದ್ದು ತುಂಬಾ ರಕ್ತ ಹೋಗ್ತಿರುತ್ತೆ. ಆಗ ಅಲ್ಲಿ ಬಂದ ಕರುಣಾಕರ್ ಆಕೆನ ಆಂಬ್ಯುಲೆನ್ಸ್ ನಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ದಾರಿಯಲ್ಲಿ ಉಮಾ ಸತ್ತೋಗ್ತಾಳೆ. ಇದರಿಂದ ಕರುಣಾಕರ್ಗೆ ಸೋಷಿಯಲ್ ಮೀಡಿಯಾ ಅಂದ್ರೆ ಆಗ್ತಿರಲ್ಲ. ಆಗಿಂದ ಅವನು ಆರ್ಗಾನಿಕ್ ವರ್ಲ್ಡ್ ನ ನಡೆಸ್ತಿರ್ತಾನೆ ಮತ್ತು ತನ್ನ ಮಗ ವಾಸುಗೂ ಮೊಬೈಲ್ ಯೂಸ್ ಮಾಡೋಕೆ ಕೊಡ್ತಿರಲ್ಲ. ಈಗ ನೋಡಿದ್ರೆ ವಾಸು ಲೈಕ್ ಕಂಪನಿ ಆಪ್ಗೆ ತನ್ನ ವಾಯ್ಸ್ ನ ಕೊಟ್ಟಿದ್ದಾನೆ ಅಂತ ಕೇಳಿ ಸೆಟ್ ಆಗ್ತಾನೆ. ಯಾಕಂದ್ರೆ ಈಗ ಜನ ನಾನೇ ನ್ಯಾಚುರಲ್ ವರ್ಲ್ಡ್ ನ ನಡೆಸ್ತಾ ಇದ್ದೀನಿ, ಅಂತದ್ರಲ್ಲಿ ನೀನು ಆ ಆಪ್ಗೆ ವಾಯ್ಸ್ ಕೊಟ್ರೆ ನನಗೆ ಮರ್ಯಾದೆ ಕೊಡ್ತಾರಾ ಅಂತ ಕೇಳ್ತಾನೆ. ಆದ್ರೆ ವಾಸು ನಾನು ಕೇವಲ ದುಡ್ಡಿಗಾಗಿ ವಾಯ್ಸ್ ನ ಕೊಟ್ಟಿದ್ದೆ, ಅದು ಇಷ್ಟು ಪಾಪ್ಯುಲರ್ ಆಗುತ್ತೆ ಅಂತ ನನಗೆ ಗೊತ್ತಿದ್ದಿಲ್ಲ ಅಂತ ಹೇಳ್ತಾನೆ. ಮತ್ತು ಜನ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ, ಯಾರು ತಾನೇ ನಿಮಗೆ ಬ್ಲೇಮ್ ಮಾಡ್ತಾರೆ. ಅಷ್ಟಕ್ಕೂ ಈ ಪ್ರಪಂಚದಲ್ಲಿ ಮೊಬೈಲ್ ಇಲ್ದಂಗೆ ಯಾವ ಕೆಲಸ ಆಗ್ತಿಲ್ಲ. ಆದ್ರೂ ನಾನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಇದೇ ಆರ್ಗಾನಿಕ್ ವರ್ಲ್ಡ್ ನಲ್ಲಿ ಇದ್ದೀನಿ, ನಾನು ಕೂಡ ಮೊಬೈಲ್ ಯೂಸ್ ಮಾಡ್ತಿಲ್ಲ, ಏನೂ ಆಗಲ್ಲ, ನೀವು ಭಯಪಡಬೇಡಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಸೂರ್ಯ ವಾಸು ವಾಯ್ಸ್ ಪಾಪ್ಯುಲರ್ ಆಗಿರೋದನ್ನ ನೋಡಿ ವಾಸುಗೆ 10 ಮಿಲಿಯನ್ ಗಳ ಒಂದು ಪ್ರೈಸ್ ಮನಿನ ಡಿಕ್ಲೇರ್ ಮಾಡ್ತಾನೆ. ಈಗ ವಾಸು ತನ್ನ ಪ್ರೈಸ್ ಮನಿನ ತಗೊಳ್ಳೋಕೆ ಲೈಕ್ ಆಫೀಸ್ಗೆ ಹೋಗ್ತಾನೆ. ಇಲ್ಲಿ ಶ್ರೀಧರನ್ ವಾಸುಗೆ ನಿನ್ನ ಪ್ರೈಸ್ ಮನಿ ನಿನಗೆ ಹಾಕ್ಬೇಕಾದ್ರೆ ನಿನ್ನ ಲೈಕ್ ಐಡಿ ಕೊಡು ಅಂತ ಕೇಳ್ತಾನೆ. ಆದ್ರೆ ವಾಸು ನನ್ನ ಹತ್ರ ಫೋನೇ ಇಲ್ಲ, ಲೈಕ್ ಐಡಿ ಎಲ್ಲಿಂದ ಬರುತ್ತೆ ಅಂತ ಕೇಳ್ತಾನೆ. ನೀವು ನನಗೆ ಕ್ಯಾಶ್ ಕೊಟ್ಬಿಡಿ ಅಂತ ಹೇಳ್ತಾನೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿ ಸೂರ್ಯ ಬರ್ತಾನೆ. ಇಲ್ಲಿ ಸೂರ್ಯ ಹತ್ರ 3 ರೋಬೋಟ್ಸ್ ಇರುತ್ತೆ. ಒಂದು ರೋಬೋ ಹುಡುಗಿ ಆಗಿರುತ್ತೆ, ಈಗೇನೆ ಸೂರ್ಯ ಗರ್ಲ್ ಫ್ರೆಂಡ್ ಆಗಿರ್ತಾಳೆ. ಇನ್ನು ಸೂರ್ಯ ಹತ್ರ ಇನ್ನೊಂದು ರೋಬೋಟ್ ಇರುತ್ತೆ. ಅದರಲ್ಲಿ ಸೂರ್ಯ ತನ್ನ ತಂದೆಯ ಮೆಮೊರಿಯನ್ನ ಹಾಕಿರ್ತಾನೆ. ಏಕೆಂದ್ರೆ ಆತನಿಗೆ ತನ್ನ ತಂದೆ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಆತನ ಮೆಮೊರಿಯಿಂದ ಆತನಿಗೆ ಬೇಕಾದ ಸಲಹೆಗಳನ್ನ ಆ ರೋಬೋಟೇ ಕೊಡ್ತಿರುತ್ತೆ. ಇನ್ನು ಸೂರ್ಯ ಹತ್ರ ಇನ್ನೊಂದು ರೋಬೋ ಇರುತ್ತೆ, ಅದು ಸೂರ್ಯನ ಪ್ರೊಟೆಕ್ಟ್ ಮಾಡ್ತಿರುತ್ತೆ, ಅಂದ್ರೆ ಅದು ಬಾಡಿ ಗಾರ್ಡ್ ತರ ಇರುತ್ತೆ. ಇಲ್ಲಿ ಸೂರ್ಯ ವಾಸುನ ನೋಡಿ ನಿನಗೆ ಪ್ರೈಸ್ ಮನಿ ಸಿಕ್ತಾ ಅಂತ ಕೇಳ್ತಾನೆ. ಆದ್ರೆ ವಾಸು ನನ್ನ ಹತ್ರ ಮೊಬೈಲ್ ಇಲ್ಲ, ನಾನು ಆರ್ಗಾನಿಕ್ ವರ್ಲ್ಡ್ ಇಂದ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಸೂರ್ಯ ಅಂತ ಜಾಗದಿಂದ ಬಂದಿದ್ಯಾ, ನೀವು ಮೊಬೈಲ್ ಇಲ್ದಂಗೆ ಹೇಗೆ ಬದುಕ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ವಾಸು ಸೂರ್ಯಗೆ ನೀವು ಮೊಬೈಲ್ ಇಟ್ಕೊಂಡು ಇಷ್ಟು ಶಾಂತಿಯಿಂದ ಹೇಗೆ ಬದುಕ್ತಿದ್ದೀರೋ ನನಗೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸೂರ್ಯಗೆ ತನ್ನ ಈಗೋ ಹರ್ಟ್ ಆಗುತ್ತೆ. ಅವನು ವಾಸುಗೆ ಪ್ರೈಸ್ ಮನಿ ಕ್ಯಾಶ್ ರೂಪದಲ್ಲಿ ಕೊಟ್ಟು ಅಲ್ಲಿಂದ ಕಳಿಸ್ಬಿಡ್ತಾನೆ. ಆಮೇಲೆ ತನ್ನ ರೋಬೋಗೆ ವಾಸು ಒಂದಲ್ಲ ಒಂದು ದಿನ ಮೊಬೈಲ್ ತಗೋತಾನೆ. ಅವನು ನಮ್ಮ ಲೈಕ್ ಆಪ್ ನ ಯೂಸ್ ಮಾಡ್ತಾನೆ. ಆಗ ನನಗೆ ನೀನು ನೋಟಿಫೈ ಮಾಡು ಅಂತ ಹೇಳ್ತಾನೆ.
ಈಗ ಸೀನ್ ವಾಸು ಕಡೆ ಶಿಫ್ಟ್ ಆಗುತ್ತೆ. ವಾಸು ಪ್ರೈಸ್ ಮನಿ ತಗೊಂಡು ಹೊರಗೆ ಬರ್ತಿದ್ದಾಗ ಅಲ್ಲಿ ಮಳೆ ಬರ್ತಿರುತ್ತೆ. ವಾಸು ಛತ್ರಿ ಇಟ್ಕೊಂಡು ಹೋಗ್ತಿದ್ದಾಗ ಅಲ್ಲಿ ಧೀಮಾ ಅನ್ನೋ ಹುಡುಗಿ ಬರ್ತಾಳೆ. ವಾಸು ಧೀಮನ ನೋಡಿ ಲವ್ ಅಲ್ಲಿ ಬೀಳ್ತಾನೆ. ಈತನ ಹೃದಯ 1 ಸೆಕೆಂಡ್ ನಿಂತೋಗುತ್ತೆ. ಇದರಿಂದ ವಾಸುಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈಗ ವಾಸುನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಇಲ್ಲಿ ಡಾಕ್ಟರ್ ವಾಸುಗೆ ಈ ವಯಸ್ಸಲ್ಲಿ ನಿನಗೆ ಹಾರ್ಟ್ ಅಟ್ಯಾಕ್ ಬರಬಾರದು, ನಿನ್ನ ಹೃದಯನ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾನೆ. ಈಗ ವಾಸು ತನ್ನ ಫ್ರೆಂಡ್ಸ್ಗೆ ಧೀಮಾ ಬಗ್ಗೆ ಹೇಳ್ತಾನೆ. ಆಗ ಅವರು ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಆಕೆನ ಎಲ್ಲಿ ಹುಡುಕ್ಬೇಕು ಅಂತ ಕೇಳ್ತಾರೆ. ಆಗ ವಾಸು ನನಗೆ ಸಡನ್ ಆಗಿ ಆಕೆ ಸಿಕ್ಕಿದ್ಲು, ಅದೇ ರೀತಿ ನನ್ನ ಲವ್ ನಿಜವಾಗಿದ್ರೆ ಆಕೆ ಮತ್ತೆ ಸಡನ್ ಆಗಿ ಸಿಗ್ತಾಳೆ ಅಂತ ಹೇಳ್ತಾನೆ. ಇನ್ನು ಧೀಮಾ ಬಗ್ಗೆ ನೋಡೋದಾದ್ರೆ ಈಕೆ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರ್ತಾಳೆ. ಈಕೆ ಯಾವಾಗ್ಲೂ ತನ್ನ ಮೊಬೈಲ್ ಅಲ್ಲೇ ಇರ್ತಾಳೆ. ಈಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ 8 ಮಿಲಿಯನ್ ಫಾಲೋವರ್ಸ್ ಇರುತ್ತೆ. ಇನ್ನು 2 ಮಿಲಿಯನ್ ಫಾಲೋವರ್ಸ್ ನ ತಗೊಂಡು 10 ಮಿಲಿಯನ್ ನ ಕಂಪ್ಲೀಟ್ ಮಾಡ್ಬೇಕಂತ ಟ್ರೈ ಮಾಡ್ತಿರ್ತಾಳೆ. ಇನ್ನು ಧೀಮಾ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗೋಕೆ ಅವರ ತಾಯಿನೇ ಕಾರಣವಾಗಿರ್ತಾಳೆ. ಈಕೆ ಧೀಮಾ ಸಣ್ಣವಳಿದ್ದಾಗ ಆಕೆನ ಕೇರೆ ಮಾಡ್ತಿರಲ್ಲ. ಆಕೆ ಏನೇ ಕೇಳಿದ್ರು ಅಲೆಕ್ಸಾಗೆ ಕೇಳು ಅಂತ ಹೇಳ್ತಿರ್ತಾಳೆ. ಮತ್ತು ಆಕೆಗೆ ಊಟ ಗೀಟ ಬೇಕಿದ್ರೆ ನೀನು ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ಕೋ ಅಂತ ಹೇಳ್ತಿರ್ತಾಳೆ. ಮತ್ತು ತಾನು ಯಾವಾಗ್ಲೂ ಫೋನ್ ಅನ್ನ ನೋಡ್ತಾ ಅದರಲ್ಲಿ ರೀಲ್ಸ್ ಪೋಸ್ಟ್ ಮಾಡ್ತಾ ಫಾಲೋವರ್ಸ್ ಆಗಿ ಕಾಯ್ತಿರ್ತಾಳೆ. ಹೀಗೆ ತನ್ನ ತಾಯಿನ ನೋಡಿ ನೋಡಿ ಧೀಮಾ ಕೂಡ ಅದೇ ರೀತಿ ರೆಡಿ ಆಗಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಧೀಮಾ ತಾಯಿ ಒಂದು ಆನ್ಲೈನ್ ಗೇಮಿಂಗ್ ನ ಪ್ರಮೋಟ್ ಮಾಡಿರ್ತಾಳೆ. ಇದರಿಂದ ಒಬ್ಬ ವ್ಯಕ್ತಿಗೆ ತುಂಬಾ ಲಾಸ್ ಆಗಿ ಆತ ಧೀಮಾ ತಾಯಿ ಹೆಸರನ್ನ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿರ್ತಾನೆ. ಇದರಿಂದ ಧೀಮಾ ತಾಯಿ ಅಕೌಂಟ್ ಸಸ್ಪೆಂಡ್ ಆಗುತ್ತೆ ಮತ್ತು ಆಕೆನ ಪನಿಷ್ಮೆಂಟ್ ಗಾಗಿ ಆರ್ಗಾನಿಕ್ ವರ್ಲ್ಡ್ ಗೆ ಕಳಿಸಿರ್ತಾರೆ. ಇಲ್ಲಿ ಈಕೆ 6 ತಿಂಗಳವರೆಗೆ ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾ ಇಲ್ಲದಂಗೆ ಸರ್ವೈವ್ ಆಗಬೇಕಾಗಿರುತ್ತೆ. ಇನ್ನು ಧೀಮಾ ತನ್ನ ತಾಯಿನ ಆರ್ಗಾನಿಕ್ ವರ್ಲ್ಡ್ ಗೆ ಬಿಡೋಕೆ ಬರ್ತಾಳೆ. ಇಲ್ಲಿ ವಾಸು ಇರ್ತಾನೆ. ಈಗ ಧೀಮಾ ತನ್ನ ತಾಯಿನ ಆರ್ಗಾನಿಕ್ ವರ್ಲ್ಡ್ ಗೆ ಬಿಟ್ಟು ಒಂದು ರೀಲ್ ಮಾಡಿ ಪೋಸ್ಟ್ ಮಾಡ್ತಾಳೆ. ಇದನ್ನೆಲ್ಲ ವಾಸು ಅಲ್ಲೇ ನಿಂತು ನೋಡ್ತಿರ್ತಾನೆ. ಆತ ಧೀಮಾಗೆ ನೀವು ಟೆನ್ಷನ್ ತಗೋಬೇಡಿ, ನಿಮ್ಮ ತಾಯಿನ ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳ್ತಾನೆ. ಧೀಮಾ ವಾಸು ವಾಯ್ಸ್ ಕೇಳಿ ನಿಮ್ಮ ಮತ್ತು ಲೈಕ್ ಆಪ್ ಅಲ್ಲಿ ಬರ್ತಿರೋ ವಾಯ್ಸ್ ಸೇಮ್ ಇದೆ ಅಂತ ಹೇಳ್ತಾಳೆ. ಆಗ ವಾಸು ಆ ಆಪ್ ಅಲ್ಲಿರೋ ವಾಯ್ಸ್ ನಂದೆ, ನಾನು ನಿಮ್ಮನ್ನ ಮೊದಲ ಸಾರಿ ಭೇಟಿಯಾದಾಗ ನನ್ನ ಜೊತೆ ಒಂದು ಘಟನೆ ಆಯ್ತು, ಅದನ್ನ ನಾನು ನಿಮಗೆ ಹೇಳಬೇಕು, ನೀವು ಯಾವಾಗ ಫ್ರೀ ಇರ್ತೀರಿ, ಎಲ್ಲಿ ಸಿಗ್ತೀರಿ ಅಂತ ಕೇಳ್ತಾನೆ. ಆಗ ಧೀಮಾ ವಾಸುಗೆ ನಿಮ್ಮ ಲೈಕ್ ಐಡಿ ಕೊಡಿ ಅಂತ ಕೇಳ್ತಾಳೆ. ಆದ್ರೆ ವಾಸು ಹತ್ರ ಲೈಕ್ ಐಡಿ ಇರಲ್ಲ, ಯಾಕಂದ್ರೆ ಆತನ ಹತ್ರ ಫೋನೇ ಇರಲ್ಲ. ಆಗ ಧೀಮಾ ಲೈಕ್ ಐಡಿ ಇಲ್ಲದವರ ಜೊತೆ ಮಾತಾಡೋದೇ ರಿಸ್ಕ್, ಅಂತದ್ರಲ್ಲಿ ನಿನ್ನ ಹತ್ರ ಫೋನೇ ಇಲ್ಲ, ನೀನು ಯಾವತ್ತಾದ್ರೂ ಫೋನ್ ತಗೊಂಡ್ರೆ ಲೈಕ್ ಐಡಿ ಕ್ರಿಯೇಟ್ ಮಾಡಿ ನನಗೆ ಮೆಸೇಜ್ ಮಾಡು ಅಂತ ಹೇಳ್ತಾಳೆ. ಈಗ ಸೀನ್ ಸೂರ್ಯ ಕಡೆ ಶಿಫ್ಟ್ ಆಗುತ್ತೆ. ಈತನ ಕೇಸ್ ಕೋರ್ಟ್ಗೆ ಬಂದಿರುತ್ತೆ. ಇಲ್ಲಿ ಜಡ್ಜ್ ಸೂರ್ಯಗೆ ನೀವು ಜನರ ಪ್ರೈವಸಿ ಜೊತೆ ಆಟವಾಡ್ತಿದ್ದೀರಾ, ಅವರನ್ನ ನೀವು 24 ಅವರ್ಸ್ ಟ್ರ್ಯಾಕ್ ಮಾಡ್ತೀರಿ, ಅವರ ಪ್ರತಿಯೊಂದು ಡಾಟಾನ ನೀವು ರೆಕಾರ್ಡ್ ಮಾಡ್ಕೋತೀರಿ ಅಂತ ಕೇಳ್ತಾನೆ. ಆಗ ಸೂರ್ಯ ಟೆಕ್ನಿಕಲಿ ಅದು ಹೌದು, ಆದ್ರೆ ಇದರ ಬಗ್ಗೆ ಜನರಿಗೆ ಕನ್ಸರ್ನ್ ಇಲ್ಲ, ನೀವ್ಯಾಕೆ ಅದರ ಬಗ್ಗೆ ಟೆನ್ಷನ್ ತಗೋತಿದ್ದೀರಾ ಅಂತ ಕೇಳ್ತಾನೆ. ಆಗ ಜಡ್ಜ್ ಲೈವ್ ಅಲ್ಲಿ ಜನ ನಿಮ್ಮ ಆಪ್ ಬಗ್ಗೆ ಏನ್ ಹೇಳ್ತಿದ್ದಾರೆ ಕೇಳೋಣ ಅಂತ ಹೇಳ್ತಾನೆ. ಆದ್ರೆ ಜನ ಇಲ್ಲಿ ಮಾತಾಡ್ತಾ ಲೈಕ್ ಆಪ್ ಗೆ ಸಪೋರ್ಟ್ ಮಾಡ್ತಿರ್ತಾರೆ, ಅವರು ತಮ್ಮ ಪ್ರೈವಸಿ ಬಗ್ಗೆ ಟೆನ್ಷನ್ ತಗೋತಿರಲ್ಲ. ಇದನ್ನ ನೋಡಿ ಸೂರ್ಯ ತುಂಬಾ ಖುಷಿ ಆಗ್ತಾನೆ. ಅವರಿಗಿಲ್ಲದ ಟೆನ್ಷನ್ ನಿಮಗೆ ಯಾಕೆ ಅಂತ ಕೇಳ್ತಾನೆ. ಇಲ್ಲಿ ಜಡ್ಜ್ ಕೂಡ ಏನು ಹೇಳೋದಂತ ಗೊತ್ತಾಗಲ್ಲ, ಆದ್ರೆ ಅವರು ಒಂದು ತೀರ್ಮಾನ ತಗೋತಾರೆ, ಅವರು ಈ ಆಪ್ ನ ಬ್ಯಾನ್ ಮಾಡಲ್ಲ. ಆದ್ರೆ ಇಲ್ಲಿಂದ 1 ವರ್ಷದವರೆಗೆ ನಿಮ್ಮ 20 ಮಿಲಿಯನ್ ಸಬ್ಸ್ಕ್ರೈಬರ್ ಹಾಗೆ ಇರಬೇಕು, ಅದಕ್ಕಿಂತ ಜಾಸ್ತಿ ಆದ್ರೆ ಪರವಾಗಿಲ್ಲ. ಆದ್ರೆ 1 ವರ್ಷದೊಳಗೆ ನಿಮ್ಮ ಆಪ್ ಬಗ್ಗೆ ಯಾವ್ದಾದ್ರು ಕಂಪ್ಲೇಂಟ್ ಬಂದ್ರೆ ಅಥವಾ ನಿಮ್ಮ ಸಬ್ಸ್ಕ್ರೈಬರ್ ಕಡಿಮೆ ಆದ್ರೆ ನಾವು ಒಂದು ನಿರ್ಧಾರವನ್ನ ತಗೋತೀವಿ ಅಂತ ಹೇಳಿ ಕಳಿಸ್ತಾರೆ. ಇನ್ನೊಂದು ಕಡೆ ವಾಸು ದಿಯಾ ಜೊತೆ ಹೇಗೆ ಫ್ರೆಂಡ್ಶಿಪ್ ಮಾಡ್ಕೋಬೇಕಂತ ಯೋಚನೆ ಮಾಡ್ತಿರ್ತಾನೆ. ಆಗ ವಾಸು ಫ್ರೆಂಡ್ ಕಲ್ಕಿ ಅವನಿಗೆ, ನೀನು ಒಂದು ಕೆಲಸ ಮಾಡು, ನಿನ್ನ ಹತ್ರ ಮೊಬೈಲ್ ಇಲ್ಲ, ಆಕೆ ನೋಡಿದ್ರೆ 24 ಅವರ್ಸ್ ಮೊಬೈಲ್ ಅಲ್ಲಿ ಇರ್ತಾಳೆ, ಅದಕ್ಕೆ ನೀನು ಒಂದು ಮೊಬೈಲ್ ತಗೊಂಡು ಅದರಲ್ಲಿ ಲೈಕ್ ಆಪ್ ನ ಇನ್ಸ್ಟಾಲ್ ಮಾಡಿ ಆಕೆಗೆ ಮೆಸೇಜ್ ಮಾಡು ಅಂತ ಹೇಳ್ತಾಳೆ. ಆದ್ರೆ ವಾಸು ಅದಕ್ಕೆ ಒಪ್ತಿರಲ್ಲ, ಆದ್ರೂ ಅವನು ನೆಕ್ಸ್ಟ್ ಸೀನ್ ಅಲ್ಲಿ ಮೊಬೈಲ್ ತಗೋತಾನೆ. ಈ ಕಡೆ ಸೂರ್ಯ ಸಬ್ಸ್ಕ್ರಿಪ್ಷನ್ 30 ಮಿಲಿಯನ್ ಗೆ ರೀಚ್ ಆಗುತ್ತೆ. ಇದರಿಂದ ಆತ ತುಂಬಾ ಖುಷಿ ಆಗ್ತಾನೆ. ಇನ್ನು 20 ಮಿಲಿಯನ್ ಸಬ್ಸ್ಕ್ರೈಬರ್ ಬಂದ್ರೆ ಸಾಕು, ಕೋರ್ಟ್ ನಮಗೆ ಏನು ಮಾಡಕ್ಕಾಗಲ್ಲ ಅಂತ ಅನ್ಕೋತಾನೆ. ಇನ್ನು 30 ಮಿಲಿಯನ್ ಕಂಪ್ಲೀಟ್ ಆಗೋಕೆ ಆ ಲಾಸ್ಟ್ ನಂಬರ್ ನ ಆಪ್ ನ ಇನ್ಸ್ಟಾಲ್ ಮಾಡಿದ್ದು ಯಾರು ಅಂತ ರೋಬೋಟ್ ಗೆ ಕೇಳ್ತಾನೆ. ಆಗ ರೋಬೋಟ್ ಅದು ಬೇರೆ ಯಾರು ಅಲ್ಲ, ವಾಸು ಅಂತ ಹೇಳ್ತಾನೆ. ಇದನ್ನು ಕೇಳಿ ಸೂರ್ಯ ತುಂಬಾ ಖುಷಿ ಆಗ್ತಾನೆ ಮತ್ತು ವಾಸು ಜೀವನದ ಪ್ರತಿಯೊಂದು ಅಪ್ಡೇಟ್ ನನಗೆ ಸಿಗ್ಬೇಕು ಅಂತ ಹೇಳ್ತಾನೆ. ಇನ್ನು ಸೂರ್ಯ ಆದಷ್ಟು ಬೇಗ ತನ್ನ ಸಬ್ಸ್ಕ್ರಿಪ್ಷನ್ ನ 50 ಮಿಲಿಯನ್ ಕಂಪ್ಲೀಟ್ ಮಾಡ್ಬೇಕಂತ ಒಂದು ಹೊಸ ಫೀಚರ್ ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಈ ಫೀಚರ್ ಏನಂದ್ರೆ ಲವ್ ಸ್ಕೋರರ್. ಇದು 2 ವ್ಯಕ್ತಿಗಳ ನಡುವಿನ ಪ್ರೇಮವನ್ನ ಸ್ಕೋರ್ ಮಾಡ್ತಿರುತ್ತೆ. ಇದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಅದನ್ನ ಅವರಿಗೆ ಹೇಳ್ತಿರುತ್ತೆ. ಸೂರ್ಯ ಜನರನ್ನ 7 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿ ಯಾರು ಯಾರ ಜೊತೆ ಇದ್ರೆ ಚೆನ್ನಾಗಿರ್ತಾರೆ, ಯಾರು ಯಾರ ಜೊತೆ ಇದ್ರೆ ದುಃಖದಲ್ಲಿರ್ತಾರೆ ಅಂತ ಸ್ಕೋರ್ ಮಾಡ್ತಿರ್ತಾನೆ. ಇನ್ನು ಈ ಆಪ್ ಜನರ ಬಿಹೇವಿಯರ್, ಇಷ್ಟ ಕಷ್ಟಗಳನ್ನ ಲೆಕ್ಕ ಮಾಡಿ ಅವರಿಗೆ ಈ ಸ್ಕೋರ್ ಕೊಡ್ತಿರುತ್ತೆ. ಈ ಕಡೆ ವಾಸು ತನ್ನ ಮೊಬೈಲ್ ನಲ್ಲಿ ಲೈಕ್ ಆಪ್ ನ ಇನ್ಸ್ಟಾಲ್ ಮಾಡಿರ್ತಾನೆ. ಈಗ ಅವನು ಧೀಮಾಗೆ ರಿಕ್ವೆಸ್ಟ್ ಕಳಿಸ್ತಾನೆ. ಧೀಮಾ ಕೂಡ ಅವನ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡ್ತಾಳೆ. ಈಗ ಇವರು ಕಂಟಿನ್ಯೂ ಆಗಿ ಆ ಆಪ್ ಮೂಲಕ ಮಾತಾಡ್ತಿರ್ತಾರೆ. ಈಗ ಸೀನ್ ಹೆಲೋವಿನ್ ನೈಟ್ ಗೆ ಬರುತ್ತೆ. ಇಲ್ಲಿ ಜನ ವಿಚಿತ್ರವಾಗಿ ದೇವದೂತರ ವೇಷ ಹಾಕೊಂಡು ಪಾರ್ಟಿ ಮಾಡ್ತಿರ್ತಾರೆ. ಇಲ್ಲಿ ದಿಯಾ ವಾಸು ಹತ್ರ ಬಂದು, ನನ್ನ ಕಾಸ್ಟ್ಯೂಮ್ ಭಯಂಕರವಾಗಿಲ್ಲ, ಅದಕ್ಕೆ ಯಾರು ನನ್ನ ಜೊತೆ ಸೆಲ್ಫಿ ತಗೋತಾ ಇಲ್ಲ, ನನ್ನ ಅಮ್ಮ ಒಬ್ಬ ದೊಡ್ಡ ಇನ್ಫ್ಲುಯೆನ್ಸರ್, ನಾನು ಕೂಡ ಆಕೆ ದಾರಿಯಲ್ಲಿ ನಡೆದು ಒಬ್ಬ ದೊಡ್ಡ ಇನ್ಫ್ಲುಯೆನ್ಸರ್ ಆಗಬೇಕು ಅನ್ಕೊಂಡಿದ್ದೀನಿ, ನನ್ನ ಹತ್ರ ಕೇವಲ 8 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ, ನನಗೆ ಇನ್ನೂ 2 ಮಿಲಿಯನ್ ಬೇಕು, ಇದರಿಂದ ನನ್ನ 10 ಮಿಲಿಯನ್ ಕಂಪ್ಲೀಟ್ ಆಗುತ್ತೆ ಅಂತ ಅಳ್ತಿರ್ತಾಳೆ. ಆಗ ವಾಸು ಆಕೆಗೆ ಸಮಾಧಾನ ಮಾಡಿ ಆಕೆ ಮೇಕಪ್ ನ ಸ್ವಲ್ಪ ಚೇಂಜ್ ಮಾಡ್ತಾನೆ. ಇದರಿಂದ ಆಕೆ ಭಯಂಕರವಾಗಿ ಕಾಣ್ತಿರ್ತಾಳೆ. ಇನ್ನು ವಾಸು ಧೀಮಾಗೆ 10 ಮಿಲಿಯನ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡ್ತಾನೆ.
ಅವನು ಅಲ್ಲೇ ಇದ್ದ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಂದು ಗ್ಲಾಸ್ ನ ಹಾಕ್ತಾನೆ ಮತ್ತು ಅದರಲ್ಲಿ ಡ್ರೈ ಆಸ್ ನ ಹಾಕ್ತಾನೆ. ಇದರಿಂದ ಅಲ್ಲಿ ಹೊಗೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ಈಗ ದಿಯಾ ಆ ಗ್ಲಾಸ್ ಮೇಲೆ ನಡ್ಕೊಂತ ಆ ಕಡೆ ಈ ಕಡೆ ತಿರುಗಾಡ್ತಿರ್ತಾಳೆ. ವಾಸು ಕೆಳಗಿಂದ ಅದನ್ನ ಹ್ಯಾಂಡಲ್ ಮಾಡ್ತಿರ್ತಾನೆ. ಇದರಿಂದ ನೋಡುವವರಿಗೆ ಧೀಮಾ ವಾಟರ್ ಮೇಲೆ ನಡೆದಂಗೆ ಆಗ್ತಿರುತ್ತೆ. ಇದರಿಂದ ಆಕೆ ಫಾಲೋವರ್ಸ್ ಮತ್ತು ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ಆಕೆ ಆದಷ್ಟು ಬೇಗ ತನ್ನ 10 ಮಿಲಿಯನ್ ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡ್ಕೋತಾಳೆ. ಇದರಿಂದ ಆಕೆ ತುಂಬಾ ಖುಷಿ ಆಗ್ತಾಳೆ. ಈಗ ಧೀಮಾ ಮತ್ತು ವಾಸು ತುಂಬಾ ಕ್ಲೋಸ್ ಆಗ್ತಿರ್ತಾರೆ. ಆದ್ರೆ ಇನ್ನೊಂದು ಕಡೆ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿರುತ್ತೆ. ಈಗ ಕಪಲ್ಸ್ ಎಲ್ಲ ತಮ್ಮ ಲವ್ ಸ್ಕೋರ್ ನ ನೋಡ್ಕೋತಿರ್ತಾರೆ. ಧೀಮಾ ಕೂಡ ವಾಸುಗೆ ನಾವಿಬ್ರು ಲವ್ ಸ್ಕೋರ್ ನ ನೋಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಆದ್ರೆ ವಾಸು ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿರಲ್ಲ. ಈಗ ಒಂದು ದಿನ ಇವರಿಬ್ಬರು ಒಂದು ಕಡೆ ತುಂಬಾ ಕ್ಲೋಸ್ ಆಗ್ತಿದ್ದಾಗ ದಿಯಾ ವಾಸುಗೆ ನಾವು ನಮ್ಮ ಲವ್ ಸ್ಕೋರ್ ನ ಚೆಕ್ ಮಾಡೋಣ ಅಂತ ಹೇಳ್ತಾಳೆ. ವಾಸುಗೆ ಇಷ್ಟ ಇರಲ್ಲ. ಆದ್ರೂ ಅವನು ಧೀಮಾ ಹೇಳಿದಕ್ಕೆ ಸರಿ ಅಂತ ಒಪ್ಕೊಂಡು ತಮ್ಮ ಲವ್ ಸ್ಕೋರ್ ನ ಚೆಕ್ ಮಾಡ್ತಾರೆ. ಆಗ ಇವರ ಲವ್ ಸ್ಕೋರ್ ಕೇವಲ 3% ಬರುತ್ತೆ. ಇದನ್ನ ನೋಡಿ ಧೀಮಾ ತುಂಬಾ ಶಾಕ್ ಆಗ್ತಾಳೆ. 40% ಬಂದ್ರೇನೆ ಫೇಲ್ಯೂರ್, ಅಂತದ್ರಲ್ಲಿ ನಮ್ಮ ಲವ್ ಸ್ಕೋರ್ ಕೇವಲ 3 ಬಂದಿದೆ. ನಾವು ರಿಲೇಷನ್ ಅಲ್ಲಿ ಇರೋದು ಸರಿಯಲ್ಲ, ಮುಂದೆ ಹೋಗಿ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಳೆ ಮತ್ತು ಬ್ರೇಕಪ್ ಮಾಡ್ಕೋತಾಳೆ. ಇದನ್ನ ಕೇಳಿ ವಾಸು ತುಂಬಾ ಶಾಕ್ ಆಗ್ತಾನೆ. ಆತ ಒಂದು ಆಪ್ ನ ನಂಬ್ಕೊಂಡು ನಮ್ಮಿಬ್ರು ಬ್ರೇಕಪ್ ಮಾಡ್ಕೋಬೇಕಾ ಅಂತ ಕೇಳ್ತಾನೆ. ಆದ್ರೆ ದಿಯಾ ಮಾತ್ರ ಇಲ್ಲ, ಆ ಆಪ್ಗೆ ಎಲ್ಲ ಗೊತ್ತು, ಅದು ಹೇಳೋದು ನಿಜ ಅಂತ ಹೇಳ್ತಿರ್ತಾಳೆ. ಆದ್ರೆ ವಾಸು ಕೋಪದಲ್ಲಿ ಮೊದಲು ಬ್ರೇಕಪ್ ಮಾಡ್ಕೋಬೇಕಾದ್ರೆ ರಿಲಿಜನ್, ಕಾಸ್ಟ್, ಮನೆಯವರು ಅಡ್ಡ ಬರ್ತಿದ್ರು. ಈಗ ನೋಡಿದ್ರೆ ಆಪ್ ಅಡ್ಡ ಬರ್ತಿದ್ದೀನ ಅಂತ ಕೇಳ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ವಾಸು ಫ್ರೆಂಡ್ ಕಲ್ಕಿ ಬರ್ತಾಳೆ. ಈಕೆ ನಿಮಗೆ ಏನಾಯ್ತು, ನೀವು ಬ್ರೇಕಪ್ ಮಾಡ್ಕೊಂಡ್ರ ಅಂತ ಕೇಳ್ತಾಳೆ. ಆಗ ವಾಸು ಕಲ್ಕಿ ಕೈ ಹಿಡಿದು ಈ ರೀತಿ ದಿಯಾ ನಮ್ಮ ಲವ್ ಸ್ಕೋರ್ ನ ಚೆಕ್ ಮಾಡಿದ್ಲು, ಈಗ ನೋಡಿದ್ರೆ ಬೇಕಪ್ ಅಂತ ಹೇಳ್ತಿದ್ದಾಳೆ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಕಲ್ಕಿ ಮತ್ತು ವಾಸು ಕೈ ಇಟ್ಕೊಂಡಿದ್ದರಿಂದ ಅವರ ಲವ್ ಸ್ಕೋರ್ ಕಾಣುತ್ತೆ. ಅದು 97% ಇರುತ್ತೆ. ಇದನ್ನ ನೋಡಿ ಮೂವರು ಶಾಕ್ ಆಗ್ತಾರೆ. ಆಗ ವಾಸು ದಿಯಾಗೆ, ನೋಡಿದ್ಯಾ, ನಾವಿಬ್ರು ಫ್ರೆಂಡ್ಸ್, ನಮ್ಮ ಲವ್ ಸ್ಕೋರ್ 97% ಬರ್ತಾ ಇದೆ. ಇನ್ನು ನಾವಿಬ್ರು ಲವರ್ಸ್, ನೋಡಿದ್ರೆ ನಮ್ಮ ಸ್ಕೋರ್ ಕೇವಲ 3% ಬರ್ತಾ ಇದೆ. ಈ ಆಪ್ ಅಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಹೇಳ್ತಾನೆ. ಆದ್ರೆ ದಿಯಾ ಮಾತ್ರ ಇಲ್ಲ, ನೀನು ನನಗಿಂತ ಜಾಸ್ತಿ ಆಕೆನೆ ಲವ್ ಮಾಡ್ತಿದ್ಯಾ ಅಂತ ಅವನನ್ನ ಬಿಟ್ಟು ಹೋಗ್ಬಿಡ್ತಾಳೆ. ಇದರಿಂದ ಕೋಪದಲ್ಲಿ ವಾಸು ತನ್ನ ಮೊಬೈಲ್ ನ ಎಸ್ತಾನೆ. ಇನ್ನೊಂದು ಕಡೆ ಕರುಣಾಕರ್ಗೆ ವಾಸು ಬಿಹೇವಿಯರ್ ನಲ್ಲಿ ಚೇಂಜಸ್ ಕಾಣುತ್ತೆ. ಅದಕ್ಕೆ ಅವನು ವಾಸು ಫ್ರೆಂಡ್ ವೇಣುನ ಕರೆದು ವಾಸು ಮೊಬೈಲ್ ತಗೊಂಡಿದ್ದಾನ ಅಂತ ಕೇಳ್ತಾನೆ. ಆಗ ವೇಣು ಕರುಣಾಕರ್ಗೆ ಸುಳ್ಳು ಹೇಳೋಕ್ಕಾಗದೆ, ಹೌದು, ಅವನು ಒಬ್ಬ ಹುಡುಗಿನ ಲವ್ ಮಾಡ್ತಿದ್ದ, ಅದಕ್ಕೆ ಆಕೆಗೋಸ್ಕರ ಮೊಬೈಲ್ ತಗೊಂಡಿದ್ದಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಕರುಣಾಕರ್ ಈಗ ವಾಸು ಎಲ್ಲಿದ್ದಾನೆ ಅಂತ ಅವನ ಹತ್ರ ಹೋಗ್ತಾನೆ. ಈ ಕಡೆ ರೋಬೋ ಸೂರ್ಯಗೆ ನಿಮ್ಮ ಫೇವರೇಟ್ ಸಬ್ಸ್ಕ್ರೈಬರ್ ಲೈಫ್ ಅಲ್ಲಿ ಏನೋ ಇಂಟ್ರೆಸ್ಟಿಂಗ್ ಎಪಿಸೋಡ್ ನಡೀತಾ ಇದೆ ಅಂತ ಹೇಳ್ತಾನೆ. ಆಗ ಸೂರ್ಯ ವಾಸು ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅಂತ ನೋಡೋಕೆ ಅವನ ಕ್ಯಾಮ್ರಾ ಆನ್ ಮಾಡಿ ಸ್ಕ್ರೀನ್ ಅಲ್ಲಿ ಅವನನ್ನ ನೋಡ್ತಿರ್ತಾನೆ. ಇಲ್ಲಿ ವಾಸು ಲೈಕ್ ಆಪ್ ನಲ್ಲಿ ಮಾತಾಡ್ತಿರ್ತಾನೆ. ಆತ ಲೈಕ್ ಆಪ್ ಗೆ ನನಗೆ ಮತ್ತು ದಿಯಾಗೆ ಸೆಟ್ ಆಗಲ್ಲ ಅಂತ ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ. ಆಗ ಲೈಕ್ ಆಪ್, ಹೌದು, ನನಗೆ ಎಲ್ಲ ಗೊತ್ತು, ಅದೇ ನನ್ನ ಸ್ಪೆಷಾಲಿಟಿ ಅಂತ ಏನೇನೋ ಹೇಳ್ತಿರುತ್ತೆ. ಆದ್ರೆ ವಾಸು ಕೇಳದೆ, ಎಂತ ದೊಡ್ಡ ಆಪ್ ಆದ್ರೂ ಅದು ಮನುಷ್ಯರ ಎಮೋಷನ್ಸ್ ನ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಕ್ಕಾಗಲ್ಲ ಅಂತ ಹೇಳಿ ಅದರ ಜೊತೆ ಜಗಳ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಕರುಣಾಕರ್ ಬರ್ತಾನೆ. ಈತ ವಾಸು ಪರಿಸ್ಥಿತಿ ನೋಡಿ ನನ್ನ ಮಗ ಒಬ್ಬ ಹುಡುಗಿಗೋಸ್ಕರ ಏನೆಲ್ಲ ಮಾಡ್ತಿದ್ದಾನೆ ಅಂತ ಅನ್ಕೋತಾನೆ. ಅವನು ಬೇಜಾರಲ್ಲಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ವಾಸು ಲೈಕ್ ಆಪ್ಗೆ, ನೀನು ನನ್ನ ಜೀವನದಲ್ಲಿ ಆಟ ಆಡಿದಂಗೆ ಯಾರ ಜೀವನದಲ್ಲಿ ಆಟ ಆಡೋಕೆ ಬಿಡಲ್ಲ, ನೀನು ಒಂದು ದೊಡ್ಡ ಫ್ರಾಡ್ ಅಂತ ನಾನು ಸಾಬೀತ್ ಮಾಡಿ ಎಲ್ಲರೂ ನಿನ್ನ ಅನ್ಇನ್ಸ್ಟಾಲ್ ಮಾಡುವಂತೆ ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ. ಆಗ ಲೈಕ್ ಆಪ್, ನೀವು ಜೀವನದಲ್ಲಿ ಏನೇ ಮಾಡ್ಲಿ ನಿಮಗೆ ಸಕ್ಸಸ್ ಸಿಗ್ಲಿ ಅಂತ ವಿಶ್ ಮಾಡುತ್ತೆ. ಈಗ ಸೀನ್ ಸೂರ್ಯ ಕಡೆ ಶಿಫ್ಟ್ ಆಗುತ್ತೆ. ಈತನ ಕಂಪನಿ ಇಂಟ್ರೊಡ್ಯೂಸ್ ಮಾಡಿದ್ದ ಲವ್ ಸ್ಕೋರ್ ತುಂಬಾ ಪಾಪ್ಯುಲರ್ ಆಗಿರುತ್ತೆ. ಇದರಿಂದ ಈತನ ಸಬ್ಸ್ಕ್ರಿಪ್ಷನ್ 42 ಮಿಲಿಯನ್ ಗೆ ರೀಚ್ ಆಗಿರುತ್ತೆ. ಇದೇ ಖುಷಿಯಲ್ಲಿ ಸೂರ್ಯ ಒಂದು ಪ್ಲಾನ್ ಮಾಡ್ತಾನೆ. ಈತ 90% ಗಿಂತ ಜಾಸ್ತಿ ಸ್ಕೋರ್ ಇದ್ದ 100 ಕಪಲ್ಸ್ ನ ಸೆಲೆಕ್ಟ್ ಮಾಡಿ ತನ್ನ ಸ್ಟುಡಿಯೋಗೆ ಕರೀತಾನೆ. ಈತ ಇಲ್ಲಿವರೆಗೆ ನಮ್ಮ ಕಂಪನಿಯ ಲವ್ ಸ್ಕೋರ್ ನಿಂದಾಗಿ ಲಾಯಲಿಟಿ ಮತ್ತು ಬ್ರೇಕಪ್ ಅಂತ ಸಮಸ್ಯೆಗಳು ಬರ್ತಿಲ್ಲ. ನಮ್ಮ ಕಂಪನಿಯ ಆಪ್ ನಿಂದಾಗಿ ಎಲ್ಲಾ ಕಪಲ್ಸ್ ತುಂಬಾ ಹ್ಯಾಪಿ ಆಗಿದ್ದಾರೆ. ಅದಕ್ಕೆ ಇಲ್ಲಿರೋ 100 ಕಪಲ್ಸ್ಗೆ ನಮ್ಮ ದುಡ್ಡಿಂದ ನಾವು ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಾನೆ. ಇದೇ ಕಪಲ್ಸ್ ಗಳ ನಡುವೆ ವಾಸು ಕೂಡ ಇರ್ತಾನೆ. ಈತ ಸ್ಟೇಜ್ ಮೇಲೆ ಬಂದು, ಈ ಆಪ್ ನಿಂದಾಗಿ ನನ್ನ ಜೀವನ ಹಾಳಾಯ್ತು, ನಾನು ಇಷ್ಟಪಟ್ಟ ಹುಡುಗಿ ನನ್ನ ಬಿಟ್ಟೋದ್ಲು ಅಂತ ಹೇಳ್ತಾನೆ. ಮತ್ತು ಒಂದು ಆಪ್ ಒಬ್ಬ ಮನುಷ್ಯನ ಎಮೋಷನ್ಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡುತ್ತೆ ಅಂತ ಕೇಳ್ತಾನೆ. ಆಗ ಸೂರ್ಯ, ಅದು ಸಾಧ್ಯ, ಯಾಕಂದ್ರೆ ನಾವು ನಿಮ್ಮನ್ನ 24 ಅವರ್ಸ್ ಟ್ರ್ಯಾಕ್ ಮಾಡ್ತಿರ್ತೀವಿ. ನಿಮ್ಮ ಬಿಹೇವಿಯರ್ ಮತ್ತು ಇಷ್ಟ ಕಷ್ಟಗಳನ್ನ ನೋಡಿ ನಾವು ನಿಮಗೆ ಯಾವ ಹುಡುಗಿ ಅಥವಾ ಯಾವ ಹುಡುಗ ಜೊತೆ ನೀವಿದ್ರೆ ಸಂತೋಷವಾಗಿರ್ತೀರ ಅಂತ ಹೇಳ್ತೀವಿ ಅಂತ ಹೇಳ್ತಾನೆ. ಪ್ರೀತಿ ಅನ್ನೋದು ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಒಂದು ಹೃದಯ ಮಾಡೋ ಕೆಲಸ ಒಂದು ಆಪ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಮತ್ತು ಧೀಮಾ ನನ್ನ ಮತ್ತೆ ಪ್ರೀತಿಸುವಂತೆ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಸೂರ್ಯ, ಆಯ್ತು, 30 ದಿನಗಳ ಒಳಗೆ ನೀನು ದಿಯಾ ನಿನ್ನ ಲವ್ ಮಾಡುವಂತೆ ಮಾಡ್ಕೋಬೇಕು. ಹಾಗೆ ಮಾಡಿಲ್ಲ ಅಂದ್ರೆ ನೀನು ಲೈಕ್ ಆಪೇ ಗ್ರೇಟ್ ಅಂತ ಒಪ್ಕೊಂಡು ಎಲ್ಲರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಹೇಳ್ತಾನೆ. ಆಗ ವಾಸು ಕೂಡ, ಆಯ್ತು, 30 ದಿನಗಳ ಒಳಗೆ ನಾನು ದಿಯಾನ ಲವ್ ಮಾಡೋ ತರ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ವಾಸು ಅಲ್ಲಿಂದ ಹೊರಗೆ ಬಂದು ಒಂದು ರೀಲ್ ಮಾಡ್ತಾನೆ ಮತ್ತು ಲೈಕ್ ಆಪ್ ನಿಂದ ಯಾರೆಲ್ಲ ನಿಮ್ಮ ಪ್ರೀತಿಯನ್ನ ಕಳ್ಕೊಂಡಿದ್ದಾರೋ ನನ್ನ ಹತ್ರ ಬನ್ನಿ ಅಂತ ಹೇಳ್ತಾನೆ. ಈಗ ವಾಸುನ ಬಿಡ್ಕೊಂಡು ತುಂಬಾ ಜನ ಬರ್ತಾರೆ. ಯಾಕಂದ್ರೆ ಇವರೆಲ್ಲ ಲೈಕ್ ಆಪ್ ನಿಂದಾಗಿ ತಮ್ಮ ಪ್ರೀತಿನ ಕಳ್ಕೊಂಡಿರ್ತಾರೆ. ಲವ್ ಸ್ಕೋರ್ ಅನ್ನೋದು ಡೇಟಾನ ಬೇಸ್ ಮಾಡ್ಕೊಂಡು ಇರುತ್ತೆ ಹೊರತು ಅದರಲ್ಲಿ ಎಮೋಷನ್ಸ್ ಇರಲ್ಲ, ಅದು ಹಾರ್ಟಿಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತಾರೆ. ಈಗ ವಾಸು ಒಂದು ರೀಲ್ ಮಾಡಿ ಅದರಲ್ಲಿ ಒಂದು ಲಾಜಿಕ್ ಹೇಳ್ತಾನೆ. ಒಂದು ವೇಳೆ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಗೋಸ್ಕರ ಡೈಮಂಡ್ ರಿಂಗ್ ನ ಆರ್ಡರ್ ಮಾಡಿದ್ರೆ ಲವ್ ಸ್ಕೋರ್ ಜಾಸ್ತಿ ಆಗುತ್ತೆ. ಇನ್ನು ಆತ ಆ ಡೈಮಂಡ್ ರಿಂಗ್ ನ ಕ್ಯಾನ್ಸಲ್ ಮಾಡಿದ್ರೆ ಲವ್ ಸ್ಕೋರ್ ಕೆಳಗೆ ಬೀಳುತ್ತೆ. ಇದು ಡೇಟಾಗೆ ಸಂಬಂಧಪಟ್ಟಿದ್ದು ಹೊರತು ಹೃದಯಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತಾನೆ.
ಇದರಿಂದ ಈಗ ವಾಸುಗೆ ಸಪೋರ್ಟ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಕಡೆ ಲೈಕ್ ಆಪ್ಗೆ ಇದ್ದ ಸಬ್ಸ್ಕ್ರಿಪ್ಷನ್ 42 ಮಿಲಿಯನ್ ನಿಂದ 40 ಮಿಲಿಯನ್ಗೆ ಕೆಳಗೆ ಬೀಳುತ್ತೆ. ಈಗ ವಾಸುಗೆ ಕೇವಲ 28 ದಿನ ಉಳಿದಿರುತ್ತೆ. ಅವನು ದಿಯಾ ಜೊತೆ ಮಾತಾಡಿ ಆಕೆಗೆ ಎಲ್ಲಾ ತಿಳಿಸಿ ಹೇಳಿ ಲೈಕ್ ಆಪ್ ನಿಂದ ಹೊರಗೆ ಬರಬೇಕಂತ ಟ್ರೈ ಮಾಡ್ತಾನೆ. ಆದ್ರೆ ದಿಯಾ ಮಾತ್ರ ಅವನನ್ನ ಬ್ಲಾಕ್ ಮಾಡ್ಬಿಡ್ತಾಳೆ. ಇನ್ನೊಂದು ಕಡೆ ತನ್ನ ಪಾಪ್ಯುಲಾರಿಟಿ ಕಮ್ಮಿ ಆಗ್ತಿರೋದನ್ನ ನೋಡಿ ಸೂರ್ಯ ಒಂದು ಪ್ಲಾನ್ ಮಾಡ್ತಾನೆ. ಅವನು ಈಗ ತೆಲುಗು ಸ್ಟೇಟ್ ಮೀಮ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನ ಕರೆದು ಅದರ ಜೊತೆ ಒಂದು ಡೀಲ್ ಮಾಡ್ಕೋತಾನೆ. ಈಗ ಇವರು ವಾಸು ಫ್ರೆಂಡ್ ಕಲ್ಕಿನ ಟಾರ್ಗೆಟ್ ಮಾಡ್ತಾರೆ. ಈಕೆಗೆ ಫ್ರೆಂಡ್ಶಿಪ್ ಲವ್ ಅಂತ ಆಕೆ ಮೈಂಡ್ ಅಲ್ಲಿ ತುಂಬುತ್ತಾರೆ. ಆಕೆ ಎಲ್ಲಿ ನೋಡಿದರೂ ಅದೇ ಆಕೆಗೆ ಕಾಣ್ತಿರುತ್ತೆ. ಆಕೆಗೆ ರೀಲ್ಸ್ ಕಾಲ್ ಮಾಡಿದರೂ ಅದರಲ್ಲಿ ಫ್ರೆಂಡ್ಶಿಪ್ ಲವ್ ಅಂತ ತೋರಿಸ್ತಿರುತ್ತೆ. ಇದರಿಂದ ಕಲ್ಕಿಗೂ ತಾನು ವಾಸುನ ಲವ್ ಮಾಡ್ತಿದ್ದೇನೇನೋ ಅಂತ ಅನಿಸ್ತಿರುತ್ತೆ. ಇನ್ನೊಂದು ಕಡೆ ದಿಯಾನು ಟ್ರ್ಯಾಪ್ ಮಾಡಿ ಲೈಕ್ ಆಪ್ ಕರೆಕ್ಟ್ ಮಿಕ್ಕಿದೆಲ್ಲ ಸುಳ್ಳು ಅಂತ ಆಕೆ ಮೈಂಡ್ ಅಲ್ಲಿ ತುಂಬುತ್ತಿರ್ತಾರೆ. ಈ ಕಡೆ ಕರುಣಾಕರ್ ಕೂಡ ವಾಸು ಫ್ರೆಂಡ್ ವೇಣುಗೆ ಆತನಿಗೆ ಕಲ್ಕಿಯೇ ಕರೆಕ್ಟ್, ಸುಮ್ಮನೆ ಚಾಲೆಂಜ್ ಅಲ್ಲಿ ಗೆಲ್ಬೇಕಂತ, ತನ್ನ ಜೀವನ ಹಾಳು ಮಾಡ್ಕೋಬೇಡ ಅಂತ ಅವನಿಗೆ ತಿಳಿಸಿ ಹೇಳುವಂತ ಹೇಳ್ತಾನೆ. ಈಗ ಕಲ್ಕಿ ಕೂಡ ವಾಸು ಹತ್ರ ಬಂದು ನಿನಗೆ ನಾನೇ ಕರೆಕ್ಟ್, ಯಾಕಂದ್ರೆ ನಮ್ಮಿಬ್ಬರ ಲವ್ ಸ್ಕೋರ್ 97% ಬಂದಿದೆ. ದಿಯಾ ಮತ್ತು ನಿನ್ನ ಲವ್ ಪರ್ಸೆಂಟ್ ಕೇವಲ 3% ಬಂದಿದೆ. ಆಕೆ ನಿನ್ನ ಕಡೆ ನೋಡ್ತಾ ಇಲ್ಲ ಅಂದ್ರೂ ನೀನು ಯಾಕೆ ನಾಯಿ ತರ ಆಕೆ ಹಿಂದೆ ಬೀಳ್ತಿದ್ಯಾ ಅಂತ ಕೇಳ್ತಾಳೆ. ಮತ್ತು ಅವತ್ತು ನಮ್ಮಿಬ್ಬರ ಸ್ಕೋರ್ 97% ಬಂದಾಗ್ಲೇ ನಾನು ನಿನ್ನ ಲವ್ ಮಾಡ್ತೀನಿ ಅಂತ ನನಗೆ ಅರ್ಥವಾಯ್ತು, ನಿನಗೆ ಯಾವಾಗ ಅರ್ಥ ಆಗುತ್ತೆ ಅಂತ ಕೇಳ್ತಾಳೆ. ಈಗ ವಾಸು ಕಲ್ಕಿನ ಕಿಸ್ ಮಾಡೋಕೆ ಹೋಗ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ಸೂರ್ಯ ಕಡೆಯವರು ಆ ಫೋಟೋನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಇದರಿಂದ ಈಗ ಇದೇ ಟಾಪಿಕ್ ಎಲ್ಲಾ ಕಡೆ ವೈರಲ್ ಆಗುತ್ತೆ. ವಾಸು ಮತ್ತು ಕಲ್ಕಿ ಕಿಸ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ತಿರ್ತಾರೆ. ಇದನ್ನ ದಿಯಾ ಕೂಡ ನೋಡ್ತಾಳೆ. ಆಕೆ ಇದನ್ನ ನೋಡಿ ತುಂಬಾ ಅಳ್ತಾಳೆ. ಇಲ್ಲಿವರೆಗೆ ವಾಸುಗೆ ಸಪೋರ್ಟ್ ಮಾಡ್ತಿದ್ದೆಲ್ಲರೂ ವಾಸುಗೆ ವಿರುದ್ಧವಾಗ್ತಾರೆ. ಈಗ ಸೂರ್ಯ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿವರೆಗೆ ವಾಸುಗೆ ಸಪೋರ್ಟ್ ಮಾಡ್ತಿದ್ದ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ವಾಸುಗೆ ಬಯೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ವಾಸು ಇಲ್ಲಿವರೆಗೆ ನನಗೆ ಸಪೋರ್ಟ್ ಮಾಡ್ತಿದ್ದೆಲ್ಲರೂ ಒಂದೇ ಕಿಸ್ ನಿಂದ ಈಗ ನನ್ನ ಅಪೋಸಿಟ್ ಆಗಿದ್ದಾರೆ ಅಂತ ತುಂಬಾ ಬೇಜಾರಾಗ್ತಿರ್ತಾನೆ. ಆಕ್ಚುಲಿ ವಾಸು ಅವತ್ತು ಕಲ್ಕಿನ ಕಿಸ್ ಮಾಡಿರಲ್ಲ. ಅವನು ಕಲ್ಕಿನ ಕಿಸ್ ಮಾಡೋಕೆ ಹೋದಾಗ ಕಲ್ಕಿ ಅವನನ್ನ ದೂರ ದೂಕಿರ್ತಾಳೆ. ಆಗ ವಾಸು ಕಲ್ಕಿಗೆ ನೋಡಿದ್ಯಾ, ನಾವು ಸರಿಯಾಗಿ ಕಿಸ್ ಮಾಡೋಕ್ಕೂ ಆಗ್ತಾ ಇಲ್ಲ, ಸುಮ್ನೆ ಅವರಿವರ ಮಾತು ಕೇಳಿ ನಮ್ಮ ಫ್ರೆಂಡ್ಶಿಪ್ ನ ಲವ್ ಅಂತ ಯಾಕೆ ಹೇಳ್ತಿದ್ಯಾ, ಒಂದು ಒಳ್ಳೆ ಫ್ರೆಂಡ್ಶಿಪ್ ನ ಲವ್ ಹೆಸರಲ್ಲಿ ಹಾಳು ಮಾಡ್ಕೊಡ್ತಿದ್ಯಾ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕಲ್ಕಿಗೂ ಹೌದನ್ಸುತ್ತೆ. ಆಕೆ ವಾಸು ಮಾತನ್ನ ನಂಬ್ತಾಳೆ. ಆಕ್ಚುಲಿ ಆ ಕಿಸ್ ಮಾಡ್ಕೊಂಡ ವಿಡಿಯೋ AI ಜನರೇಟೆಡ್ ಆಗಿರುತ್ತೆ. ಅದನ್ನ ಸೂರ್ಯನೇ ಮಾಡಿರ್ತಾನೆ. ಏಕೆಂದ್ರೆ ಅವನಿಗೆ ವಾಸುನ ಬ್ಯಾಡ್ ಮಾಡಿ ತನ್ನ ಆಪ್ ನ ಪ್ರಮೋಟ್ ಮಾಡ್ಬೇಕಾಗಿರುತ್ತೆ. ಆದ್ರೆ ಕಲ್ಕಿ ಈಗ ಒಂದು ರೀಲ್ ನ ಅಪ್ಲೋಡ್ ಮಾಡಿ ನಾನು ಮತ್ತು ವಾಸು ಕಿಸ್ ಮಾಡ್ಕೊಂಡಿಲ್ಲ, ಅದು ಸೂರ್ಯನೇ AI ಜನರೇಟೆಡ್ ವಿಡಿಯೋ ಮಾಡಿದ್ದಾನೆ ಅಂತ ಹೇಳ್ತಾಳೆ. ಇದು ಗೊತ್ತಾಗಿ ಜನ ಈಗ ಸೂರ್ಯಗೆ ಬಯೋಕೆ ಸ್ಟಾರ್ಟ್ ಮಾಡ್ತಾರೆ. ವಾಸು ಈಗ ಧೀಮಾ ಜೊತೆ ಸೋಷಿಯಲ್ ಮೀಡಿಯಾ ಇಲ್ದಂಗೆ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಎಲ್ಲ ಸೆಟ್ ಆಗುತ್ತೆ ಅಂತ ಅನ್ಕೋತಾನೆ. ಅದಕ್ಕೆ ಅವನು ಒಂದು ಪ್ಲಾನ್ ಮಾಡ್ತಾನೆ. ಅವನು ಧೀಮಾನ ಸೋಷಿಯಲ್ ಮೀಡಿಯಾದಿಂದ ದೂರ ಮಾಡಿ ಆರ್ಗಾನಿಕ್ ಫಾರ್ಮ್ ಗೆ ತಗೊಂಡು ಬರ್ಬೇಕಂತ ಯೋಚನೆ ಮಾಡ್ತಾನೆ. ಆಗ ಅವನು ಅದಕ್ಕಾಗಿ ಜಾಲಿ ಹೆಲ್ಪ್ ತಗೋತಾನೆ. ಜಾಲಿ ಧೀಮಾ ತಾಯಿ ಜೊತೆ ಇರ್ತಾನೆ. ಈಗ ಇವರು ಪ್ಲಾನ್ ಪ್ರಕಾರ ಧೀಮಾ ಕೈಯಲ್ಲಿ ಗಂಜನ್ ಎಂಬ ಒಂದು ಚಾಕ್ಲೇಟ್ ನ ಪ್ರಮೋಷನ್ ಮಾಡಿಸ್ತಾರೆ. ಆಕ್ಚುಲಿ ಅದು ಗಂಜನ್ ಚಾಕ್ಲೇಟ್ ಆಗಿರಲ್ಲ, ಅದು ಗಾಂಜಾ ಚಾಕ್ಲೇಟ್ ಆಗಿರುತ್ತೆ. ಇದರಿಂದ ಈಗ ಇಂಥ ಪದಾರ್ಥಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಿದ್ದಕ್ಕೆ ಧೀಮಾ ಅಕೌಂಟ್ ಸಸ್ಪೆಂಡ್ ಆಗುತ್ತೆ ಮತ್ತು ಆಕೆಗೆ ಪನಿಷ್ಮೆಂಟ್ ಗಾಗಿ 7 ದಿನಗಳವರೆಗೆ ಆರ್ಗಾನಿಕ್ ಫಾರ್ಮ್ ಗೆ ಕಳಿಸ್ತಾರೆ. ಇನ್ನೊಂದು ಕಡೆ ಸೂರ್ಯ ವಾಸು ಹತ್ರ ಬಂದು ಒಂದು ಡೀಲ್ ತಂದಿರ್ತಾನೆ. ಈತ ವಾಸುಗೆ ಲೈಕ್ ಕಂಪನಿ ಆಪ್ ಮೇಲೆ ತುಂಬಾ ಕಂಪನಿಗಳು ಡಿಪೆಂಡ್ ಆಗಿವೆ. ಅದಕ್ಕೆ ನೀನು ಒಂದು ಕೆಲಸ ಮಾಡು, ಲೈಕ್ ಆಪೇ ಬೆಸ್ಟ್ ಅಂತ ನೀನು ಒಂದು ಪೋಸ್ಟ್ ಮಾಡಿದ್ರೆ ನಿನಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ವಾಸು ಮಾತ್ರ ಅದಕ್ಕೆ ಒಪ್ಪಲ್ಲ. ಅವನು ನನಗೆ ದಿಯಾ ಬೇಕು, ನಾನು ದಿಯಾನ ಲವ್ ಮಾಡ್ತಿದ್ದೀನಿ, ನಮ್ಮಿಬ್ಬರ ಸ್ಕೋರ್ ನ ಕಡಿಮೆ ತೋರಿಸಿ ನಮ್ಮ ಲವ್ ನ ಬ್ರೇಕಪ್ ಮಾಡಿಸಿದಕ್ಕೆ ನಿನ್ನ ಕಂಪನಿನ ಬಂದ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಧೀಮಾ ಆರ್ಗಾನಿಕ್ ವರ್ಲ್ಡ್ ಅಲ್ಲಿ ಇರ್ತಾಳೆ. ಆಗ ಅಲ್ಲಿ ಕಲ್ಕಿ ಬರ್ತಾಳೆ. ಕಲ್ಕಿ ಧೀಮಾಗೆ ನಾನು ಮತ್ತು ವಾಸು ಕೇವಲ ಫ್ರೆಂಡ್ಸ್, ನಾವಿಬ್ರು ಲವ್ ಮಾಡ್ತಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಧೀಮಾ ಮಾತ್ರ ತನ್ನ ಮೊಬೈಲ್ ನ ಮಿಸ್ ಮಾಡ್ಕೋತಿರ್ತಾಳೆ. ಆಕೆಗೆ ಇಲ್ಲಿ ತುಂಬಾ ಬೋರ್ ಫೀಲ್ ಆಗ್ತಿರುತ್ತೆ. ಆಗ ಅಲ್ಲಿ ವಾಸು ಬಂದು ಧೀಮಾಗೆ ಈ ಪ್ರಪಂಚನ ಪರಿಚಯ ಮಾಡಿಸ್ತಾನೆ. ಅವನು ಪ್ರಕೃತಿಯ ಸೌಂದರ್ಯವನ್ನ ಆಕೆಗೆ ತೋರಿಸ್ತಾನೆ. ಧೀಮಾ ತಾಯಿ ಕೂಡ ಅಲ್ಲಿ ಬಂದು ಚೇಂಜ್ ಆಗಿರ್ತಾಳೆ. ಈಕೆ ಧೀಮಾಗೋಸ್ಕರ ಒಂದು ಕೇಕ್ ನ ರೆಡಿ ಮಾಡಿ ಕೊಡ್ತಾಳೆ. ತನ್ನ ತಾಯಿಯ ಕೇರ್ ಮತ್ತು ಪ್ರೀತಿಯನ್ನ ನೋಡಿದ ಧೀಮಾಗೆ ಇದೇ ನಿಜವಾದ ಪ್ರೀತಿ ಅಂತ ಅರ್ಥವಾಗುತ್ತೆ. ಈಗ ಆಕೆ ವಾಸು ಹತ್ರ ಬಂದು ನೀನು ನನ್ನ ಎಷ್ಟು ಲವ್ ಮಾಡ್ತಿದ್ಯಾ ಅಂತ ಅರ್ಥವಾಯ್ತು. ನಾನು ಇಲ್ಲಿಂದ ಹೊರಗೆ ಹೋದ್ಮೇಲೆ ನಾವಿಬ್ರು ಕಿಸ್ ಮಾಡೋ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಮತ್ತು ಲೈಕ್ ಆಪ್ ಸುಳ್ಳು ಅಂತ ಹೇಳ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ವಾಸು ಕೂಡ ತುಂಬಾ ಖುಷಿ ಆಗ್ತಾನೆ. ಇನ್ನೊಂದು ಕಡೆ ಸೂರ್ಯಗೆ ವಾಸುಯಿಂದ ಸಾಕಾಗಿರುತ್ತೆ. ಅದಕ್ಕೆ ಅವನು ಸುಮ್ಮನೆ ವಾಸುನ ಓಡಿಸ್ಬೇಕಂತ ಪ್ಲಾನ್ ಮಾಡ್ತಾನೆ. ಇದು ಈಗ ವಾಸುಗೆ ಗೊತ್ತಾಗಿರುತ್ತೆ. ಅದಕ್ಕೆ ಇವರು ಈ ಅಪರ್ಚುನಿಟಿನ ಯೂಸ್ ಮಾಡ್ಕೊಂಡು ಲೈಕ್ ಆಪ್ ನ ಬ್ಯಾಡ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾರೆ. ಅವರ ಪ್ಲಾನ್ ಪ್ರಕಾರ ಸೂರ್ಯ ರೌಡಿಗಳನ್ನ ಕರ್ಕೊಂಡು ಬಂದು ಆರ್ಗಾನಿಕ್ ವರ್ಲ್ಡ್ ನಲ್ಲಿ ವಾಸುನ ಓಡಿಸ್ತಿದ್ದಾಗ ಅದನ್ನ ಲೈವ್ ಸ್ಟ್ರೀಮಿಂಗ್ ಮಾಡಬೇಕು ಅಂತ ಅನ್ಕೋತಾರೆ. ಈಗ ಅವರು ಅಲ್ಲಿದ್ದ ಜಾಮರ್ಗಳನ್ನ ಆಫ್ ಮಾಡಿ ಸೂರ್ಯ ರೌಡಿಗಳನ್ನ ಕರ್ಕೊಂಡು ಬರೋದನ್ನ ಲೈವ್ ಸ್ಟ್ರೀಮಿಂಗ್ ಮಾಡ್ತಾರೆ. ಈಗ ಸೂರ್ಯ ಅಲ್ಲಿ ರೌಡಿಗಳನ್ನ ಕರ್ಕೊಂಡು ಬಂದು ವಾಸುನ ಯಾರು ಸಾಯಿಸ್ತಾರೋ ಅವರಿಗೆ ಗೋಲ್ಡ್ ಸ್ಟೇಟಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಸುಬ್ಬು ವಾಸುನ ಹೊಡೆಯೋಕೆ ಅವನ ಕಡೆ ಓಡ್ತಿರ್ತಾನೆ. ಇದೇ ಟೈಮಲ್ಲಿ ಕರುಣಾಕರ್ ಅಲ್ಲಿ ಜಾಮರ್ ಆಫ್ ಆಗಿರೋದನ್ನ ನೋಡಿ ಅದನ್ನ ಆನ್ ಮಾಡ್ತಾನೆ. ಇದರಿಂದ ಲೈವ್ ಸ್ಟ್ರೀಮಿಂಗ್ ಆಫ್ ಆಗುತ್ತೆ. ಈ ಕಡೆ ಸೂರ್ಯ ಕಡೆಯವರು ವಾಸುಗೆ ತುಂಬಾ ಹೊಡಿತಾರೆ. ಇದರಿಂದ ಆತನಿಗೆ ತುಂಬಾ ಗಾಯವಾಗುತ್ತೆ. ಈಗ ಇದನ್ನೆಲ್ಲ ಕರುಣಾಕರ್ ನೋಡ್ತಾನೆ. ಆತ ನನ್ನ ಮಗನೇ ಹೊಡಿತೀರಾ ಅಂತ ಅವರ ಜೊತೆ ಫೈಟ್ ಮಾಡ್ತಾನೆ.
ವಾಸುಗೆ ತುಂಬಾ ಗಾಯವಾಗಿದ್ದನ್ನು ನೋಡಿ ಧೀಮಾ ಟೆನ್ಷನ್ ತಗೋತಿರ್ತಾಳೆ. ಆಗ ಅಲ್ಲಿ ಸೂರ್ಯ ಬಂದು ಧೀಮಾಗೆ, ನೀನು 4 ದಿನದಲ್ಲಿ ಬೇರೆ ವ್ಯಕ್ತಿನ ಮದುವೆ ಆಗಿ ಲೈಕ್ ಇಸ್ ಬೆಸ್ಟ್ ಅಂತ ರೀಲ್ ಮಾಡಿ ಹಾಕ್ಬೇಕು, ಇಲ್ಲಾಂದ್ರೆ ವಾಸುನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಈಗ ಧೀಮಾ ಭಯದಲ್ಲಿ ತನ್ನ ಮನೆಗೆ ಬರ್ತಾಳೆ ಮತ್ತು ವಾಸು ಪ್ರಾಣ ಕಾಪಾಡೋಕೆ ಬೇರೆ ವ್ಯಕ್ತಿನ ಮದುವೆ ಆಗ್ಬೇಕಂತ ಡಿಸೈಡ್ ಆಗ್ತಾಳೆ. ಈಗ ಧೀಮಾ ತಾಯಿ ಅಶ್ವಿನ್ ಅನ್ನೋ ಒಬ್ಬ ಹುಡುಗನ ಕರ್ಕೊಂಡು ಬಂದು ಧೀಮಾ ಮದುವೆನ ಅವನ ಜೊತೆ ಫಿಕ್ಸ್ ಮಾಡ್ತಾಳೆ. ಈಗ ಧೀಮಾ ಅಶ್ವಿನ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಲೈಕ್ ಆಪ್ ಇಸ್ ಬೆಸ್ಟ್, ನಮ್ಮಿಬ್ಬರ ಸ್ಕೋರ್ 97% ಬಂದಿದೆ ಅಂತ ಹೇಳ್ತಾಳೆ. ಇದನ್ನು ನೋಡಿ ವಾಸು ಧೀಮಾ ಹತ್ರ ಹೋಗ್ತಾನೆ ಮತ್ತು ಇದೆಲ್ಲ ಯಾಕೆ ಅಂತ ಕೇಳ್ತಾನೆ. ಆಗ ಧೀಮಾ, ನಿನಗೆ ಅಷ್ಟೊಂದು ಗಾಯವಾಗೋದನ್ನ ನನಗೆ ನೋಡೋಕ್ಕಾಗಲ್ಲ. ಸೂರ್ಯ ನಾನು ನಿನ್ನ ಬಿಟ್ಟಿಲ್ಲ ಅಂದ್ರೆ ನಿನ್ನ ಸಾಯಿಸ್ತೀನಿ ಅಂತ ಹೇಳಿದ್ದ. ನಿನ್ನ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಅದೇ ಭಯದಲ್ಲಿ ನಾನು ಲೈಫ್ ಪೂರ್ತಿ ಬದುಕೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆಗ ವಾಸು, ಆಯ್ತು, ನಾನು ಸೂರ್ಯ ಹತ್ರ ಹೋಗಿ ಅವನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಆಮೇಲೆ ಅವನು ಏನ್ ಹೇಳ್ತಾನೆ ನೋಡ್ಕೊಂಡು ನೀನು ಡಿಸಿಷನ್ ತಗೋ ಅಂತ ಹೇಳ್ತಾನೆ. ಇದನ್ನೆಲ್ಲ ಸೂರ್ಯ ನೋಡ್ತಿರ್ತಾನೆ. ಈಗ ಅವನು ಸೂರ್ಯ ಸೋತದ ಅಂತ ತುಂಬಾ ಖುಷಿ ಆಗ್ತಿರ್ತಾನೆ. ಈಗ ಇವರೆಲ್ಲ ಸೇರಿ ಸೂರ್ಯ ಹತ್ರ ಬರ್ತಾರೆ. ಇಲ್ಲಿ ಸೂರ್ಯ ತನಗೆ ವಾಸು ಸಾರಿ ಕೇಳೋಕೆ ಬಂದಿದ್ದಾನೆ ಅಂತ ತುಂಬಾ ಖುಷಿ ಆಗ್ತಿರ್ತಾನೆ. ಆದ್ರೆ ಇಲ್ಲಿ ವಾಸು ಸೂರ್ಯಗೆ ಕ್ಷಮೆ ಕೇಳೋಕೆ ಬಂದಿರಲ್ಲ. ಅವನು ಸೂರ್ಯನ ಹೊಡೆದು ಧೀಮಾ ಮನಸ್ಸಲ್ಲಿದ್ದ ಭಯನ ತೆಗಿಬೇಕಂತ ಬಂದಿರ್ತಾನೆ. ಆಗ ಸೂರ್ಯ, ನನಗೆ ಹೊಡಿತೀಯ ಅಂತ ವಾಸುಗೆ 2 ಏಟು ಹೊಡಿತಾನೆ. ವಾಸು 2 ಏಟು ತಿಂದ್ಮೇಲೆ ಸೂರ್ಯಗೆ ಒಂದು ಪಂಚ್ ಹೊಡಿತಾನೆ. ಅವನು ದೂರ ಹೋಗಿ ಬೀಳ್ತಾನೆ. ಇದನ್ನ ನೋಡಿದ ಸೂರ್ಯ ಬಾಡಿಗಾರ್ಡ್ಸ್ ರೋಬೋಗಳು ವಾಸು ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ವಾಸು ಮೊದಲೇ ಪ್ಲಾನಿಂಗ್ ಇಂದ ಬಂದಿರ್ತಾನೆ. ಅವನು ಒಂದು ರೋಬೋಟಿಕ್ ಆಮ್ನ ಹಾಕೊಂಡು ಆ ರೋಬೋಟ್ ಗಳನ್ನ ಪೀಸ್ ಮಾಡ್ತಾನೆ. ಈಗ ಸೂರ್ಯ ರೋಬೋ ಗರ್ಲ್ ಫ್ರೆಂಡ್ ವಾಸು ಮೇಲೆ ಅಟ್ಯಾಕ್ ಮಾಡುತ್ತೆ. ವಾಸು ಆಕೆನ ಕೂಡ ಪೀಸ್ ಮಾಡೋಕೆ ಹೋಗ್ತಾನೆ. ಆದ್ರೆ ಆಕೆ, ನಾನು ರೋಬೋ ಅಲ್ಲ, ನಾನು ಒಬ್ಬ ಮನುಷ್ಯ ಅಂತ ಹೇಳಿ ಅವನನ್ನ ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಆಮೇಲೆ ಸೂರ್ಯ ಕೂಡ ವಾಸು ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ವಾಸು ಅವನಿಗೆ ತುಂಬಾ ಹೊಡೆದು ಮೂರ್ಛೋಗುವಂತೆ ಮಾಡ್ತಾನೆ. ಈಗ ವಾಸು ಧೀಮಾ ಹತ್ರ ಬಂದು, ನಾನು ಅಂಜುಬುರ್ಕ ಅಲ್ಲ, ನನ್ನ ಜೀವ ಮಾಡೋರ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾನೆ. ಈಗ ಧೀಮಾಗೂ ಎಲ್ಲ ಭಯ ಹೋಗಿರುತ್ತೆ. ಈಗ ಆಕೆ ತನ್ನ ಎಂಗೇಜ್ಮೆಂಟ್ ರಿಂಗ್ ಮತ್ತು ಲೈಕ್ ಆಪ್ ರಿಂಗ್ ನ ತೆಗೆದು ಬಿಸಾಕ್ತಾಳೆ ಮತ್ತು ತಾವಿಬ್ರು ಹಗ್ ಮಾಡ್ಕೊಂಡು ಒಂದಾಗ್ತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.